Hello everyone. So in this video I am solving the question on the chapter depreciation and investment allowances, and this question is from the last year question paper. Okay, so last year question paper li fourth question and idನ್ನು ಕೇಳಿದ್ದಾರೆ. So see at the question, the return on value of machinery owned by a business house is as under on 1/4/2022. So machinery A 6 lakh rupees ಇದೆ, machinery B ಬಂದ್ಬಿಟ್ಟು 10 lakh rupees and machinery C ಬಂದ್ಬಿಟ್ಟು 4 lakh rupees ಇದೆ. ಓಕೆನಾ. ಸೊ ಡ್ಯೂರಿಂಗ್ ಜೂನ್ 2022 machinery C was sold for rupees 3,20,000. ಸೊ machinery C 4 lakh ಅಲ್ಲಿ 3,20,000 ಸೇಲ್ ಆಗಿದೆ. ಆಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ದಿ ಪರ್ಚೇಸ್ಡ್ ನ್ಯೂ ಮಷಿನರಿ ಪಿ ಅನ್ನುವಂಥ ಮಷಿನರಿಯನ್ನು 1/10/2022ಗೆ 16 lakh rupeesಗೆ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ. ಇನ್ನು ರೇಟ್ ಆಫ್ ಡೆಪ್ರಿಷಿಯೇಷನ್ ಬಂದ್ಬಿಟ್ಟು 15% ಇದೆ. Compute the amount of depreciation on this block of assets for the assessment year 23-24 and return on value ಅಂತ ಹೇಳಿದ್ದಾರೆ. ಓಕೆನಾ. ಸೊ ಮೇನ್ಲಿ ಎ ಬಿ ಸಿ ಇದ್ದಾವೆ. ಪಿ ಮಷಿನ್ ಪರ್ಚೇಸ್ ಆಗಿದೆ, ಸಿ ಮಷಿನ್ ಏನಾಗಿದ್ರೆ ಇಲ್ಲಿ ಸೇಲ್ ಆಗಿದೆ. ಓಕೆನಾ. ಆಮೇಲೆ ರೇಟ್ ಆಫ್ ಡೆಪ್ರಿಷಿಯೇಷನ್ ಬಂದ್ಬಿಟ್ಟು 15%. ಇಷ್ಟು ಇನ್ಫಾರ್ಮೇಷನ್ ನೀವು ಕನ್ಸಿಡರ್ ಮಾಡಬೇಕು. ಸೊ ಸೊಲ್ಯೂಷನ್ ನಂತರ ನೀವು ಕೆಳಗೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ return down value and depreciation ಅಂತೇಳಿ. ಓಕೆನಾ. ವಾಟ್ ಐ ಮೇಡ್ ಮಿಸ್ಟೇಕ್ ಹಿಯರ್. ಸೊ ಕ್ಯಾಲ್ಕುಲೇಷನ್ ಓಕೆನಾ. ಇನ್ನು ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟನ್ನು ಕನ್ಸಿಡರ್ ಮಾಡ್ತೀವಿ. ನೀವು ಬೇಕಾದ್ರೆ ಇನ್ನೊಂದು ಕಾಲಮನ್ನು ಕೂಡ ತೊಗೋಬೋದು. ಸೊ ಬ್ಲಾಕ್ ಆಫ್ ಅಸೆಟ್ ಎ ಬಿ ಸಿ ಇದ್ದಾವೆ. ಎ ಮಷಿನ್ ಬಂದುಬಿಟ್ಟು 6 lakh, 10 lakh, 4 lakh rupees ಇದ್ದಾವೆ. ಓಕೆನಾ. ಮಷಿನ್ ಎಸ್ ವ್ಯಾಲ್ಯೂ 6 lakh ಇದೆ, ಬಿ ಬಂದುಬಿಟ್ಟು 10 lakh ಇದೆ, ಸಿ ಬಂದುಬಿಟ್ಟು 4 lakh rupees ಇದೆ. ಇನ್ನು ಇದರಲ್ಲಿ ಏನಪ್ಪ ಅಂತಾರೆ ಆ್ಯಡ್ ಮಾಡಬೇಕು ಮಷಿನರಿ ಪಿ ಅನ್ನು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಪರ್ಚೇಸ್ ಮಾಡಿದ್ದೀವಿ. ಓಕೆನಾ. ಸೊ ಮೂರು ಮಷಿನರೀಸನ್ನು ನಾವು ಟೋಟಲ್ ಮಾಡಿದ್ರೆ 20 lakh rupees ಸಿಗುತ್ತೆ. ಆ್ಯಡ್ ನ್ಯೂ ಮಷಿನರಿ ಪಿ ಪರ್ಚೇಸ್ 16 lakh rupeesಗೆ ಪರ್ಚೇಸ್ ಮಾಡಿದರೆ 36 ಟೋಟಲ್ ಆಯಿತು. ಇನ್ನು ಮಷಿನ್ ಸಿಯನ್ನು ಸೇಲ್ ಮಾಡಿದ್ದಾರೆ ಎಷ್ಟಕ್ಕೆ ಅಂತಂದರೆ ದಟ್ ಈಸ್ ಫಾರ್ rupees 3,20,000ಗೆ ಮಷಿನ್ ಸಿಯನ್ನು ಏನು ಮಾಡಿದ್ದಾರೆ ಸೇಲ್ ಮಾಡಿದ್ದಾರೆ. ಓಕೆನಾ. ನೀವು ಸೇಲ್ ಮಾಡಿದ್ರೆ 32,80,000 ಏನಪ್ಪ ಅಂದರೆ ವ್ಯಾಲ್ಯೂ ಉಳಿಯುತ್ತೆ. ರೈಟ್. ಇನ್ನು ಡೆಪ್ರಿಷಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಷಿನ್ ಎ 6 lakh rupees ಇದೆ, 15% ಕ್ಯಾಲ್ಕುಲೇಷನ್ ಆಯಿತು. ಮಷಿನ್ ಬಿ 10 lakh ಇದೆ, 15% ಕ್ಯಾಲ್ಕುಲೇಟ್ ಮಾಡಿದಾಗ ವಿ ಗೆಟ್ 1,50,000. ಮಷಿನ್ ಸಿ ಅನ್ನು ಏನು ಮಾಡಿದ್ದೀವಿ ಸೇಲ್ ಮಾಡಿದ್ದೀವಿ. ಓಕೆನಾ. 4 lakh ಇರುವಂಥ ಮಷಿನ್ನ 3,20,000ಗೆ ಸೇಲ್ ಮಾಡಿದ್ವಿ. ರಿಮೈನಿಂಗ್ ಏನು ವ್ಯಾಲ್ಯೂ ಉಳಿಯುತ್ತೆ 80,000, ಅದ್ರ ಮೇಲೆ ನಾವೇನಪ್ಪ ಅಂದರೆ 15%ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ. ಸೊ ಮಷೀನ್ ಸಿ ವಾಸ್ ಸೋಲ್ಡ್. ಸೊ ಅದರದ್ದು ಡ್ಯೂರಿಂಗ್ ಜೂನ್ ಮಷಿನರಿ ಸಿ ವಾಸ್ ಸೋಲ್ಡ್ ಅಂತ ಹೇಳಿದೆ. ಜಸ್ಟ್ ಅ ಮಿನಿಟ್. 1 4 4 5 6 ಓಕೆ. ರಿಮೈನಿಂಗ್ ಮಷಿನ್ ಸೊ 3 ಮಂತ್ಗೆ ಏನಪ್ಪ 3,20,000 ಯೂಸ್ ಆಗಿದೆ. ಸೊ ರಿಮೈನಿಂಗ್ 9 ಮಂತ್ಗೆ ದಟ್ ಈಸ್ 80,000 ಅಂದರೆ ಫುಲ್ ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಕನ್ಸಿಡರ್ ಆಗುತ್ತೆ. ಸೊ 80,000 to 15% 12,000 ಸಿಗುತ್ತೆ. ಇನ್ನು ಮಷಿನ್ ಪಿ ಅನ್ನು ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಇನ್ ದ ಮಂತ್ ಆಫ್ 10th ಮಂತಲ್ಲಿ ಪರ್ಚೇಸ್ ಮಾಡಿದರೆ 6 ಮಂತ್ ಅದನ್ನು ಯೂಸ್ ಮಾಡಿದ್ದಾರೆ. ಮೋರ್ ದೆನ್ 182 days ಇಲ್ಲಿ ಏನಪ್ಪ ಅಂದರೆ ಕನ್ಸಿಡರ್ ಆಗುತ್ತೆ. ಸೊ ದಾಟ್ಸ್ ವೈ 16 lakh into 15% ಮಾಡಿದ್ರೆ 2,40,000. ಸೊ ಟೋಟಲ್ ಡೆಪ್ರಿಷಿಯೇಷನ್ 4,92,000 ಬರುತ್ತೆ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಬಂದುಬಿಟ್ಟು 27,88,000 ಬರುತ್ತೆ. ಓಕೆನಾ. ಸೊ ದಿಸ್ ಈಸ್ ವಾಟ್ ಸೊಲ್ಯೂಷನ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.